ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಏನು ನಾನು ಯಾವತ್ತೂ ಕೂಡ ದೇವರಿಲ್ಲ ಅಂತ ಹೇಳಿಲ್ಲ, ಬಸವಣ್ಣ ಹೇಳಿರುವ ರೀತಿ ದೇವರು ಇದ್ದಾನಷ್ಟೇ. ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ದೇವರಿಲ್ಲ ಅಂತ ಹೇಳಲ್ಲ, ಬಟ್ ಇದ್ದಾನೆ. ಹೆಂಗಿದ್ದಾನೆ ಅಂತ ಹೇಳಿದ್ರೆ ಬಸವಣ್ಣ ಹೇಳಿರುವ ರೀತಿಯಲ್ಲಿ ದೇವರಿದ್ದಾನೆ. ರಾಜಕಾರಣಕ್ಕೆ ಬರುವ ಮುಂಚೆ ನಾನು ಆಗಿನಿಂದಲೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಎಲ್ಲರೂ ಕರೆದ ಕಡೆಗಳೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಪಾಪ ಮಾಡಿ ಪಾಪಕೃತ್ಯಗಳನ್ನು ಮಾಡಿ ದೇವರ ಪೂಜೆ ಮಾಡಿದರೆ ಶುದ್ಧ ಆಗ್ತೀವಾ? ಯುವ ಕಾಂಗ್ರೆಸ್ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ದೇವರ ವಿಚಾರದಲ್ಲಿ ಅರ್ಥಪೂರ್ಣ ಮಾತುಗಳನ್ನು ಹೇಳಿದ್ದಾರೆ. ದೇವರಿಲ್ಲ ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ನಾನು ರಾಜಕೀಯ ಬರೋಕ್ಕೂ ಮುಂಚಿತವಾಗಿ ದೇವಸ್ಥಾನಗಳಿಗೆ ಹೋಗ್ತಾನೆ ಇರಲಿಲ್ಲ. ಈಗೆಲ್ಲ ಕಡೆಯಲ್ಲೂ ಹೋಗ್ತೀನಿ ದೇವಸ್ಥಾನಗಳಿಗೆ. ಹಾಗಂತೇಳಿ ನಾನು ದೇವರಿಲ್ಲ ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ನಾನು ದೇವ್ರು ಇದ್ದಾನೆ, ಆದ್ರೆ ಬಸವಣ್ಣ ಹೇಳಿದ ರೀತಿ ಇದ್ದಾನೆ. ಎಲ್ಲರ ಪಾಪದ ಕೆಲಸ ಎಲ್ಲ ಮಾಡ್ಬಿಟ್ಟು ಹೋಗಿ ದೇವ್ರಿಗೆ ನಾನು ಪೂಜೆ ಮಾಡ್ಬಿಟ್ರೆ ಶುದ್ಧ ಆಗ್ಬಿಡ್ತೀನ? ಮಾಡಬಾರ್ದು ಪಾಪದ ಕೆಲಸ ಎಲ್ಲ ಮಾಡೋದು, ಆಮೇಲೆ ಶುದ್ಧ ಆಗ್ಬಿಡೋದು, ಬಡವರ ರಕ್ತ ಹೀರ್ಬಿಡೋದು, ಆಮೇಲೆ ನಾನು ಕ್ಷಮಿಸ್ಬಿಡಿ ಸ್ವಾಮಿ ಅಂತ ಹೇಳೋದು ದೇವ್ರಿಗೆ. ಆ ದೇವ್ರು ಅದೆಲ್ಲ ಅದು ಹೇಳಲ್ಲ. ನಾನು ರಾಜಕೀಯ ಬರೋಕ್ಕೂ ಮುಂಚಿತವಾಗಿ ದೇವಸ್ಥಾನಗಳಿಗೆ ಹೋಗ್ತಾನೆ ಇರಲಿಲ್ಲ. ಈಗೆಲ್ಲ ಕಡೆಯಲ್ಲೂ ಹೋಗ್ತೀನಿ ದೇವಸ್ಥಾನಗಳಿಗೆ. ಹಾಗಂತೇಳಿ ನಾನು ದೇವ್ರಿಲ್ಲ